ಇವತ್ತು ಮಾನ್ಯ ಲೋಕಾಯುಕ್ತರಿಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಗುತ್ತಿಗೆಗಳ ಹಗರಣದ ಬಗ್ಗೆ ಸುರೇಶ್ ಕುಮಾರ್ ಅವರು ಮಾಡಿರುವಂಥ ಪ್ರಭಾವ ಮತ್ತು ಅನೇಕ ಗುತ್ತಿಗೆದಾರರಿಗೆ ನೀಡಿರುವಂಥ ತೊಂದರೆ, ಈ ಎಲ್ಲ ವಿಚಾರವನ್ನು ಇವತ್ತು ದಾಖಲೆಗಳ ಸಮೇತವಾಗಿ ಲೋಕಾಯುಕ್ತರಿಗೆ ದೂರನ್ನು ಕೊಡಲಾಗಿದೆ. ಇದರಲ್ಲಿ 2020ರಲ್ಲಿ ನಡೆದಂಥ ಒಂದು ಟೆಂಡರಲ್ಲಿ 5 ಜನ ಬಿಡ್ದಾರರು ಭಾಗವಹಿಸ್ತಾರೆ. ಅದರಲ್ಲಿ L1 ಬಿಡ್ದಾರರಿಗೆ ಟೆಂಡರ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ದೂರವಾಣಿ ಮುಖಾಂತರ ಮುಖ್ಯ ಆಯುಕ್ತರಿಗೆ ಹೇಳಿರುವಂಥ ಒಂದು ಕಡತ ಕೂಡ ಸಿಕ್ಕಿದೆ. ಗುತ್ತಿಗೆದಾರರು ಭಾಗವಹಿಸುವಂಥ ಗುತ್ತಿಗೆದಾರರು ಕೂಡ ಈ ಬಿಡ್ಗಳಲ್ಲಿ ಭಾಗವಹಿಸ್ತಾ ಇರೋ ರೀತಿಯಲ್ಲಿ ಕೆಲವೊಂದು ಅಂಶಗಳನ್ನ ತಿದ್ದುಪಡಿ ಮಾಡುವಂಥ ಕೃತ್ಯವನ್ನ ಸುರೇಶ್ ಕುಮಾರ್ ಅವರು ತಮ್ಮ ಪ್ರಭಾವವನ್ನು ಬೀರಿ ಮಾಡಿದ್ದಾರೆ. 2014ರ ಸುತ್ತೋಲೆ ಪ್ರಕಾರ ರಸ್ತೆ ಕಾಮಗಾರಿ ಮಾಡುವಂಥವ್ರಿಗೆ ಕೆಲವೊಂದು ನಿಬಂಧನೆಗಳನ್ನ ವಿಧಿಸಲಾಗಿದೆ. ಆ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿ ರಸ್ತೆ ಕಾಮಗಾರಿ ಜೊತೆಗೆ ಪಾರ್ಕ್ಗಳನ್ನು ಕೂಡ ಸೇರಿಸಿ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ನಿಧಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆ 300 ಕೋಟಿಗೂ ಹೆಚ್ಚು ನಷ್ಟವನ್ನು ಇವತ್ತು ಸುರೇಶ್ ಕುಮಾರ್ ಅವರು ಮಾಡಿದ್ದಾರೆ. ಯಾವುದೇ ಗುತ್ತಿಗೆ ಟೈಲರ್ ಮೇಡ್ ಆಗಿರಬಾರ್ದು ಅಂತ ಹೇಳ್ಬಿಟ್ಟು 2014ರ ಒಂದು ಸುತ್ತೋಲೆ ಹೇಳುತ್ತೆ. ಆದರೆ ಆ ಸುತ್ತೋಲೆಯನ್ನು ಉಲ್ಲಂಘನೆ ಮಾಡಿ 150 ಕೋಟಿ ರೂಪಾಯಿಯ ಒಂದು ರಸ್ತೆ ಕಾಮಗಾರಿನಲ್ಲಿ ಯಾರಿಗೆ ಪ್ಲಾಂಟ್ ಇಲ್ಲ, ಯಾರ ಹತ್ರ ಎಕ್ಸ್ಕಾವೇಟರ್ ಇಲ್ಲ, ಯಾರು ಎಲಿಜಿಬಿಲಿಟಿ ಇಲ್ಲ ಅಂತ ಗುತ್ತಿಗೆದಾರರಿಗೆ ಅನುಕೂಲ ಆಗುವಂಥ ಕೆಲವೊಂದು ನಿಬಂಧನೆಗಳನ್ನ ಮಾಡಿ ಅವರು ಆ ಗುತ್ತಿಗೆಯನ್ನು ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಇದೆಲ್ಲವನ್ನ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದಾರೆ.